ಬಿಲ್ಲು ಬಾಣಗಳು ಎಲ್ಲಿ ಹೋದವು? ಈ ನಿನ್ನ ಕಷ್ಟ ಪರಿಹರಿಸಲು ಯಾರು ಬುದ್ಧಿಪತಿ? ಎಷ್ಟು ಪುರುಷ ಮಾತನಾಡ್ತಿ ಈ ಭ್ರಷ್ಟ. ಆದರೆ ನಮ್ಮ ವನಮೃತ ಹಾಳು ಮಾಡಿಬಿಟ್ಟೆ, ಅದಕ್ಕಾಗಿ ಬಂದಿರುವುದು ನೋಡಿ ನಿಂತ ತುರ್ಕತೆ ಎಲ್ಲ ಈ ಭ್ರಷ್ಟ. ಇವನನ್ನು ಎಲ್ಲ ರಥಕ್ಕೆ ಬಂಧಿಸು. ರಥಕ್ಕೆ ಚೂಟಿಯಿಂದ ರಥೋಂಬ್ರವನ್ನು ನಾನು ಸಾರದೆ ಅದಕ್ಕಾಗ್ತದೆ. ನಿಮ್ಮಿಷ್ಟದಂತಾಗಲ್ಲ ಇವ. ಅಹೋ ಅಣ್ಣಯ್ಯ, ಎನ್ನ ಪತಿಯನ್ನು ಏತಕ್ಕಾಗಿ ಬಂಧಿಸಿರುವೆ ಅಣ್ಣಯ್ಯ? ಗಂಟಲು ಮಾಡಿದ ಅಪರಾಧಕ್ಕೆ ನಾನು ಬಿಡುವುದಿಲ್ಲ ಭಾನುಮತಿ. ಅಂತ ಅಪರಾಧ ಏನು ಮಾಡಿರುವರು ಅಣ್ಣಯ್ಯ? ಮಾಡಿದವನ ಭಾನುಮತಿ. ಅಣ್ಣಯ್ಯ ಭಾನುಮತಿ ಹೇಳುವೆನು ಕೇಳು. ಅದನ್ನು ಚೆನ್ನಾಗಿ ಹೇಳು. ನಿನಗೆ ವಂದನೆ ಯಾತಕ್ಕಾಗಿ ಬಂದಿತ್ತಿರುವೆ ಅಣ್ಣಯ್ಯ? ಅವನ ಮಾಡಿಲ್ಲ, ಅವನು ದುರ್ದಿಟ್ಟು ಮಾಡಲ್ಲ ಭಾನುಮತಿ. ಅಣ್ಣಯ್ಯ ಭಾನುಮತಿ, ಎನ್ನ ಪತಿ ಮಾಡಿದ ಅಪರಾಧವನ್ನು ಮನ್ನಿಸಿ ಎನ್ನ ಪತಿಯ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ, ಬರುವುದು ನಿನಗೆ ಪುಣ್ಯ. ಅಮ್ಮ ಭಾನುಮತಿ, ಅಮ್ಮ ಭಾನುಮತಿ, ಅಣ್ಣಯ್ಯ ಇನ್ನಲಾಗಿ ದೈನತದಿಂದ ಕೌರವ ಸೆರೆ ಬಿಡುಗಡೆ ಮಾಡಂದು ಬೇಡಿಕೊಳ್ಳುತ್ತೀಯ ಅಮ್ಮ ಭಾನುಮತಿ. ಆದರೆ ನಿನ್ನ ಗಂಡಿನ ಮಾಡಿದ ಅಪರಾಧಕ್ಕೆ ತಕ್ಕ ಪ್ರಯತ್ನ ಮಾಡಬಾರ್ದು ಬಿಡುವನಲ್ಲದೆ ತತ್ಕಾಲಕ್ಕೆ ಮಾತ್ರ ಬಿಡುವುದು ಸಾಧ್ಯವಿಲ್ಲ ಭಾನುಮತಿ. ಹೃದಯ ತಕ್ಕ ಸೆರೆಗಂಡು ಬೇಡಿಕೊಳ್ಳುತ್ತೆ ಅಣ್ಣಯ್ಯ. ಭಾನುಮತಿ, ನೀವು ಈ ರೀತಿ ಕೋಪ ತಾಳುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಭಾನುಮತಿ, ನನ್ನ ಮೇಲೆ ಕರುಣೆಯನ್ನು ತೋರಬೇಕಲ್ಲವೇ ಅಣ್ಣಯ್ಯ? ನಿನ್ನ ಗಂಡನ ಮಾಡಿದ ಅಪರಾಧಕ್ಕೆ ನಾನು ಬಿಡುವುದಿಲ್ಲ ಭಾನುಮತಿ. ಅಣ್ಣಯ್ಯ ಭಾನುಮತಿ, ಹೇಳುವೆನ ಕೇಳು. ಅದರಲ್ಲಿ ಚೆನ್ನಾಗಿ ಹೇಳು.